ಬಂದಿಲ್ಲ. ಮತ್ತೆ ಅವರ ಕೆಲವು ಬೇಡಿಕೆಗಳೆಲ್ಲ ಇದೆ, ಮಗುವನ್ನು ಅನಾಥಾಶ್ರಮ ಕೊಡ್ಬೇಕು, ಅದರಲ್ಲೆಲ್ಲ ನಾವು ಒಪ್ಪಲಿಲ್ಲ. ಅದಕ್ಕೋಸ್ಕರ ಈಗ ಇಲ್ಲ ಮದುವೆ ಮಾಡ್ತೇವೆ, ಮದುವೆ ಮಾಡಿಸ್ತೇವೆ ಅಂತ ಬರ್ತಾರೆ ಟೈಮ್ ತಗೊಳ್ತಾರೆ. ನಾವು ಫಸ್ಟ್ ಕೇಸ್ ಕೊಡ್ಲಿಕ್ಕೆ ಹೋಗುವಾಗ ಹೇಳಿದಷ್ಟೇ, ನನ್ನ ಜವಾಬ್ದಾರಿ, ನಾನು ಮಗನಿಗೆ 21 ವರ್ಷ ಆದ ಕೂಡಲೇ ನಾನು ಮದುವೆ ಮಾಡಿ ಕೊಡ್ತೇನೆ. ಇಷ್ಟುವರೆಗೆ ದಿನ ದೂಡ್ತಾ ಇದ್ದಾರಲ್ಲದೆ ಏನೇ ಟೆಸ್ಟ್ ಬಂದ ನಂತರ ಸಹ ಹೇಳಿದಷ್ಟೇ, ಮದುವೆ ಮಾಡಿಸ್ತೇವೆ, ಮಗ ಒಪ್ಪುದಿಲ್ಲ ಅಂತ. ಏನು ಟೆಸ್ಟ್ ಆದ ನಂತರ ಅದೇ ನಂಜುಂಡಿ ಸರ್ನವರು ಬಿಜೆಪಿ ಅವರೆಲ್ಲ ಕೂತು ಮಾತಾಡಿ ಹೇಳಿದಷ್ಟೇ, ಮಗ ಒಪ್ಪುದಿಲ್ಲ ಸರ್ ಹೇಳಿದ್ರು, ಸ್ವಲ್ಪ ಅವಕಾಶ ಕೊಡುವ, ಅವ್ರಿಗೂ ತಿದ್ಲಿಕ್ಕೆ ಅವಕಾಶ ಕೊಡುವ, ಹುಡುಗ ತಪ್ಪು ಮಾಡಿದ್ದಾನೆ ಆದ್ರೆ ಅವ್ರಿಗೂ ಅವಕಾಶ ಕೊಡ್ಬೇಕಲ್ಲ ಅಂತೇಳಿ ಇಷ್ಟುವರೆಗೆ ಮಗುವಿಗೆ ಈಗ 10ನೇ ತಿಂಗಳು, ಹುಡುಗನ ಬೇರೆ ಸಮೇತ ಕ್ಯಾನ್ಸಲ್ ಆಗಿಲ್ಲ, ಯಾವುದೇ ಒಂದು ಆಗ್ತಾ ಇಲ್ಲ, ಎಷ್ಟೇ ಕ್ಯಾನ್ಸಲ್ ಇರುತ್ತೆ ಸರ್ ಮಾಡ್ತಾ ಇದ್ದಾರೆ. ಈಗ ಅದೇ ಹೊರಟು ಈಗ ಒಂದು 2 ತಿಂಗಳು ಆಗ್ತಾ ಬಂತು ಸ್ಟೇಗೆ ಅಂತ. ಈಗ ಜಗನ್ನಿವಾಸ ರಾವ್ ಅವರ ಅಣ್ಣ, ಅವರ ಕೃಷ್ಣನ ಅಕ್ಕ, 4 ಮಂದಿ ಇದರಲ್ಲಿ ಅಪರಾಧಿಗಳು. ಅದರಲ್ಲಿ ಈಗ 3 ಸ್ಟೇ ಸಿಕ್ಕಿದೆ. ಆ ಸ್ಟೇ ಕ್ಯಾನ್ಸಲ್ ಮಾಡಲಿಕ್ಕೆ ಸರ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಯಾವುದೇ ಹುಡುಗನ ಕೇಸ್ ಅಂದ್ರೆ ಬೇರೆ ತಗೊಂಡು ಹೊರಗಡೆ ಬಂದಿದ್ದಾನೆ, ಆದರೆ ಇದು ಯಾವುದೇ ಆಗುದು ಕಾಣ್ತಾ ಇಲ್ಲ. ಮತ್ತೆ ಇಷ್ಟರಲ್ಲಿ ನಾನು ಜಗನ್ನಿವಾಸ ರಾವ್ ಯಾವುದೇ ದೇವಸ್ಥಾನದಲ್ಲಿ ಆಗಲಿ ಅಥವಾ ಅವ್ರದ್ದು ಯಾವುದೇ ಕಾರ್ಯ ಚಟುವಟಿಕೆಯಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ. ಅವರು ಇದು ಮಾಡಬಾರ್ದು, ಯಾವುದೇ ದೇವಸ್ಥಾನದಲ್ಲಿ ಕೆಲಸ ಆಗಲಿ ಯಾವುದೇ ಇದು ಮಾಡಬಾರ್ದು ಅಂತ ನಾನು ಯಾವುದ್ರಲ್ಲೂ ನಾನು ಇಲ್ಲ. ಅವರನ್ನ ಪಕ್ಷದಿಂದ ತೆಗೆದು ನಾನು ಕೇಳಿದಿಷ್ಟ, ಅವರನ್ನು ಪಕ್ಷದಿಂದ ತೆಗೆದು ನನಗೇನು ಸಿಗ್ಲಿಕ್ಕಿದೆ ಇದರಲ್ಲಿ, ನನ್ನ ಮಗಳಿಗೂ ಅಥವಾ ನಮ್ಗೆ ಏನು ಸಿಗುವಂಥದ್ದು ಏನಿಲ್ಲ. ಅದನ್ನು ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ, ಈಗ ಹೇಳ್ತಿದ್ದೇನೆ, ಅಂದ್ರೆ ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಅವರು ಮುಂದೆ ಬರಬಾರ್ದು. ಯಾಕೆಂದ್ರೆ ಇಷ್ಟುವರೆಗೆ ನಮ್ಮ ಹತ್ರ ಹೇಳಿದಷ್ಟೇ, ನಾನು ಮದುವೆ ಮಾಡಿ ಕೊಡ್ತೇನೆ, ಅದಲ್ಲದೆ ಮುಚ್ಚಳಿಕೆ ಪತ್ರ ಬರೆದು ಕೊಡುವಾಗ ಸಮೇತ ಅವರ ಬಾಯಾರು ಹೇಳಿದ್ದಾರೆ, ನನ್ನ ಜವಾಬ್ದಾರಿ, ಮನೆಯವರ ಜವಾಬ್ದಾರಿ ಇಲ್ಲ, ನಾನೇ ಮೈನ್ ನಮ್ಮ ಮನೆಯಲ್ಲಿ, ನಾನು ಹೇಳಿದೆ ಫೈನಲ್, ನಾನು ಮದುವೆ ಮಾಡಿಸ್ಕೊಡ್ತೇನೆ. ಇದು 9ನೇ ತಿಂಗಳ ತನಕ ಸಹ ಈಗ ಹೇಳ್ತಿರೋದಷ್ಟೇ, ಮದುವೆ ಮಾಡಿಸ್ತೇವೆ, ಅವಕಾಶ ಕೊಡಿ. 10ನೇ ತಿಂಗಳು ಮಗುವಿಗೆ ನಾವು ಇಷ್ಟುವರೆಗೆ ಯಾವುದೇ ಮದುವೆಗೆ ಯಾವುದಕ್ಕೂ ಅವರು ಬಂದಿಲ್ಲ. ಮತ್ತೆ ಅವರ ಕೆಲವು ಬೇಡಿಕೆಗಳೆಲ್ಲ ಇದೆ, ಮಗುವನ್ನು ಅನಾಥಾಶ್ರಮ ಕೊಡ್ಬೇಕು, ಅದರಲ್ಲೆಲ್ಲ ನಾವು ಒಪ್ಪಲಿಲ್ಲ. ಅದಕ್ಕೋಸ್ಕರ ಈಗ ಇಲ್ಲ ಮದುವೆ ಮಾಡಿಸ್ತೇವೆ ಅಂತ ಬರ್ತಾರೆ ಟೈಮ್ ತಗೊಳ್ತಾರೆ. ಈಗ ಒಂದು ತಿಂಗಳು ಮುಂಚೆ ಮಧುವಾಚಾರ್ಯ ಅವರು ಕಾಲ್ ಮಾಡಿದ್ರು, ಮದುವೆಗೆ ಡೇಟ್ ಫಿಕ್ಸ್ ಮಾಡಿ ನಾನು ಕರ್ಕೊಂಡ್ ಬರ್ತೇನೆ. ಅಷ್ಟೊತ್ತೊಳಗೆ ವಾಪಸ್ ಹೇಳಿದ್ರು, ಓಕೆ ಡೇಟ್ ಫಿಕ್ಸ್ ಮಾಡ್ತೇವೆ ಅಂತ ಹೇಳುವಾಗ ಇಲ್ಲ, ಇನ್ನು ದಿನ ಬೇಕು ನಮಗೆ, ಅಷ್ಟು ಬೇಗ ಆಗುದಿಲ್ಲ ಅಂತ ಅಲ್ಲೇ ಇದು ಮಾಡ್ತಾರೆ. ಅದೇ ನಾನು ಹೇಳಿದ್ರು, ಇಷ್ಟುವರೆಗೆ ನಾನು ಅವರನ್ನು ಯಾವುದೇ ಧಾರ್ಮಿಕ ಇದರಲ್ಲಿ ಅಥವಾ ಅವರ ಬಿಜೆಪಿ ಇದಕ್ಕೆ ಯಾವ ಕೆಲಸ ಮಾಡುವುದಕ್ಕೆ ಯಾವುದೇ ನಾನು ಒತ್ತಡ ಹಾಕಿಲ್ಲ, ಮಾಡಬಾರ್ದು. ಈಗ ನಾನು ಹೇಳ್ತಿದ್ದೆ, ಯಾವ ಧಾರ್ಮಿಕ ಇದರಲ್ಲೂ ಅವ್ರಿಗೆ ಮಾಡಬಾರ್ದು. ಯಾಕಂದ್ರೆ ನನ್ನ ಹೆಣ್ಣು ಮಗುವಿಗೆ, ಆ ಮಗುವಿಗೆ ನ್ಯಾಯ ಕೊಡಿಸಿ, ಅವರ ಮಗ ಮಾಡಿದ ತಪ್ಪಿಗೆ ಇವತ್ತು ಅವರು ಅದನ್ನು ಇಟ್ಕೊಂಡು ದೇವಸ್ಥಾನ ಅಲ್ಲಿ ಇಲ್ಲಿಂದ ಇದು ಮಾಡ್ತಾ ಇದ್ದಾರಲ್ವಾ. ನಾನು ಇದ್ರ ಧ್ವಜಸ್ತಂಭದ ಎದುರೇ ಕೂತ್ಕೊಳ್ತೇನೆ, ಕೊಡಿ ಮರ ಎದುರಲ್ಲೇ ಕೂತ್ಕೊಳ್ತೇನೆ, ಅಲ್ಲಿದ್ದ ತಂತ್ರಿಗಳ ಹತ್ರ ನಾನು ನ್ಯಾಯ ಕೇಳ್ತೇನೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಮತ್ತೆ ತಾಯಿಗೆ ನ್ಯಾಯ ಕೊಡಿಸ್ಬೇಕು. ಅವರು ದೇವರಲ್ಲದೆ ಬೇರೆ ಯಾರು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟುವರೆಗೆ ನಾವು ಅವರ ಎಲ್ಲರ ಕೈಕಾಲು ಹಿಡಿದು ಅವರನ್ನು ಒಪ್ಪಿಸುವ ಪ್ರಯತ್ನಗಳು ತುಂಬಾ ಆಗಿದೆ. ಇನ್ನೂ ಅವರ ಮನಸ್ಸು ಕರಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿದ್ದವರ ಹತ್ರ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಕೇಳ್ತೇನೆ, ಅಲ್ಲಿದ್ದವರು ನನಗೆ ನ್ಯಾಯ ಕೊಡಿಸ್ಲಿ, ನನ್ನ ಆ ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವ್ರು ಯಾವುದೇ ಧಾರ್ಮಿಕ ಕೆಲಸಕ್ಕೆ ಅವ್ರು ಮುಂದೆ ಹೋಗಬಾರ್ದು. ಅವರು ನೀವು ಧ್ವಜಸ್ತಂಭದ ಎದುರು ಕೂತ್ಕೊಳ್ಳೋ ದೃಢ ನಿರ್ಧಾರ ಅವರು ಯಾವುದೇ ಅದನ್ನ ಕೊಡಿ ಮರ ಇದಕ್ಕೆ ಎಲ್ಲ ಅವರೇ ಮುಂಚೆ ಮಾಡ್ತಿದ್ದದ್ದು, ಅದು ಯಾವುದಕ್ಕೆ ಅವರು ಮುಂದೆ ಹೋಗಬಾರ್ದು. ಯಾಕಂದ್ರೆ ನನ್ನ ಹೆಣ್ಣು ಮಗಿಗೆ ಆ ಮಗುಗೆ ನ್ಯಾಯ ಕೊಡಿಸ್ಲಿ. ಅವರ ಮಗ ತಾನೇ ಮಾಡಿದ್ದು, DNA ಟೆಸ್ಟ್ ಬರೋ ಮುಂಚೆ ಅಂತ ಹೇಳಿ ನಾ ಮದುವೆ ಮಾಡಿ ಕೊಡ್ತೇನೆ, DNA ಟೆಸ್ಟ್ ಬರ್ಲಿ, ಅದು ಮಗು ನಮ್ಮದಲ್ಲ ಅಂತ. ಈಗ DNA ಟೆಸ್ಟ್ ಬಂದಾಗಿದ್ದಲ್ಲ, ಕೋರ್ಟು ಕಾನೂನು ಓಕೆ, ನಮ್ಗೆ ಅರ್ಥ ಆಗ್ತದೆ, ಕೋರ್ಟು ಕಾನೂನು ಇದೆ. ಅಲ್ಲಿ ನಮ್ಗೆ ಹೇಳಿದಾರಲ್ಲ, ಜಗನ್ನಿವಾಸ ರಾವ್ ಹೇಳಿದಾರಲ್ಲ, ಮದುವೆ ಮಾಡಿಸಿ ಕೊಡ್ತೇನೆ ಅಂತ, 21 ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಲ್ಲದೆ ಕೃಷ್ಣ ಜೈಲಲ್ಲಿರುವಾಗ ಹೇಳಿದ DNA ಟೆಸ್ಟ್ ಬರ್ಲಿ, ಅದರ ನಂತರ ನಾನು ಮದುವೆ ಆಗ್ತೇನೆ ಅಂತ ಸಹ ಹೇಳಿದ್ದಾನೆ. ಈಗ ಯಾಕೆ ಹೋಗ್ತಾ ಇಲ್ಲ? ಒಂದು ಹೆಣ್ಣು ಮಗುಗೆ ಅನ್ಯಾಯ ಮಾಡುವ ಇದಾಗ್ತಾ ಇದೆ. ಮದುವೆ ಮಾಡಿಸ್ತೇವೆ ಅಂತೇಳಿ ಯಾವುದೇ ಧಾರ್ಮಿಕ ಕೆಲಸಕ್ಕೆ ಅವರು ಹೋಗ್ಬಾರ್ದು. ಅವರು ನಾನು ಇವತ್ತೇ ಹೇಳ್ತಿದ್ದೇನೆ, ಇದಕ್ಕಿಂತ ಮುಂಚೆ ನಾನು ಹೇಳಿಲ್ಲ. ಈಗ 80 ತಿಂಗಳು ಮಗುವಿಗೆ, ಈಗ 10ನೇ ತಿಂಗಳು ನಡೀತಾ ಇದೆ, ಯಾವುದೇ ಇದಕ್ಕೆ ಅವ್ರು ಮುಂದೆ ಬರ್ತಾ ಇಲ್ಲ. ಇವತ್ತು ಮಾಡ್ತೇನೆ, ನಾಳೆ ಮದುವೆ ಮಾಡಿಸ್ತೇವೆ ಅಂತೇಳಿ ಹೇಳುವುದಲ್ಲದೆ
ಯಾವುದಕ್ಕೂ ಬರ್ತಾ ಇಲ್ಲ ಅವರು. ಈಗ ಇಂಥ ಅನ್ಯಾಯ ಮಾಡಿ ಅವ್ರ ಮುಂದೆ ಯಾವುದೇ ಕೆಲಸ ದೇವರ ಅಂದ್ರೆ ನಮ್ಮ ಧಾರ್ಮಿಕ ಕೆಲಸಕ್ಕೆ ಯಾವುದಕ್ಕೂ ಅವ್ರು ಹೋಗಬಾರ್ದು. ಎಲ್ಲದೇ ಇರ್ಬೋದು, ಅಥವಾ ಯಾರು ಮುಂದೆ ನನಗೆ ಮುಂಚೆ ಬಂದದ್ದು STP ಅವರು. ನಾಳೆ ಅವರು ಬಂದ್ರು ನಾನು ಹೋರಾಟಕ್ಕೆ ನಾನು ರೆಡಿ ಇದ್ದೆ. ನನ್ನ ಮಗಳಿಗೆ ನ್ಯಾಯ ಸಿಗದೆ ನಾನು ಬಿಡುವುದೇ ಇಲ್ಲ. ನಾನು ಇಷ್ಟುವರೆಗೆ ನಮ್ಮ ನಂಜುಂಡಿ ಅವರು ಹೇಳಿದನ್ನು ಕೇಳ್ಕೊಂಡು ಕೂತಿದ್ದೇನೆ ಇಲ್ಲಿ. ಸರ್ ನನಗೆ ನ್ಯಾಯ ಕೊಡಿಸ್ತಾರೆ ಅಂತ, ಅದೇ ಇದರಲ್ಲಿ ಇದ್ದೇನೆ. ಮುಂದೆ ಅವರು ಇದ್ದಾರೆ, ನೆಕ್ಸ್ಟ್ ಯಾರು ಬರ್ತಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ, ಯಾರು ಹೋರಾಟಕ್ಕೆ ರೆಡಿ ಇದ್ದಾರೆ ಅವ್ರ ಜೊತೆ ನಾನು ಹೋಗ್ಲಿಕ್ಕೆ ಇನ್ನೂ ರೆಡಿ ಇದ್ದೇನೆ. ಇಷ್ಟುವರೆಗೆ ನಾವು 10ನೇ ತಿಂಗಳು ಮಗುವಿಗೆ ಇಲ್ಲಿ ಅನ್ಯಾಯ ಯಾರು ಕೇಳುವವರು ಯಾರು ಇಲ್ಲ. ಈಗ ಅಲ್ಲಿ ತನಕ ಮುಟ್ಟಿದ್ದೇವೆ. ಮುಂಚೆ ಹೋರಾಟದ ಲೆಕ್ಕದಲ್ಲಿ ಇಷ್ಟುವರೆಗೆ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಿತ್ತು, ಇನ್ನೂ ಸಿಕ್ಕಿಲ್ಲ ಮಗುವಿಗೆ. ನಾವು ಮನೆಯಲ್ಲಿ ನಾವು ನರಕ ಬರ್ತಾ ಇದ್ದೇವೆ ಆ ಮಗುವನ್ನು ಹಿಡ್ಕೊಂಡು. ಮಗು ಸಾಕಿಗೆ ನಮ್ಗೆ ದೊಡ್ಡದೇನಲ್ಲ, ಮಗು ಕೃಷ್ಣಂದಲ್ವಾ. ಕೋರ್ಟಲ್ಲಿ ಇದೆ, ಓಕೆ, ನಮ್ಗೆ ಅರ್ಥ ಆಗುತ್ತೆ. ಕೋರ್ಟ್ ಕಾನೂನು ಅದಕ್ಕೆ ನಾವೇನು ಅಡ್ಡಿ ಮಾಡಿ